ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಿಸಿದಂತೆ 9ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಮನಾದ ತ್ರಿಜ್ಯಗಳಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು 2772 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಆಗಿದ್ದು, ಸಿಲಿಂಡರ್ನ ಮೇಲ್ತುದಿಯಿಂದ 20 ಸೆಂಟಿಮೀಟರ್ ಕೆಳಗೆ ನೀರಿನ ಪ್ರಮಾಣ ಸೂಚಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳವಡಿಸಲಾಗಿದೆ. ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದಾಗಿದೆ. ಹಾಗಾದರೆ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಹಾಗೂ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಚಿತ್ರವನ್ನು ಅಬ್ಸರ್ವ್ ಮಾಡಿದರೆ ಸಿಲಿಂಡರ್ನ ಮೇಲೆ ಅರ್ಧಗೋಳವನ್ನು ಜೋಡಿಸಿ ಒಂದು ಸಂಗ್ರಾಹಕವನ್ನು ತಯಾರಿಸಿರುವಂಥದ್ದು. ಸಿಲಿಂಡರಾಕೃತಿಯ ಮೇಲೆ ಅರ್ಧಗೋಳವನ್ನು ಜೋಡಿಸಿ ಸಂಗ್ರಾಹಕವನ್ನು ತಯಾರಿಸಿರೋದರಲ್ಲಿ ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಸಿಲಿಂಡರ್ನ ಪಾದದಿಂದ ಒಂದು ಸೂಚಕವನ್ನು ಅಳವಡಿಸಿದ್ದಾರೆ ಮಕ್ಕಳೇ. ಐ ಅಂತ ಸೂಚಿಸಿದಾರಲ್ಲ, ಇಲ್ಲಿವರೆಗೆ ಮಾತ್ರ ನೀರನ್ನು ಸಂಗ್ರಹಿಸ್ಬೋದಂತೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಸಿಲಿಂಡರ್ನಲ್ಲಿ 20 ಸೆಂಟಿಮೀಟರ್ನಷ್ಟು ಗ್ಯಾಪ್ ಇದೆ ಮಕ್ಕಳೇ. ಇದರೊಳಗಡೆ ಗಾಳಿ ತುಂಬಿಕೊಂಡಿರುತ್ತೆ. ಹಾಗೆ ಅರ್ಧಗೋಳದ ಒಳಭಾಗದಲ್ಲೂ ಕೂಡ ಗಾಳಿ ತುಂಬಿಕೊಂಡಿರುತ್ತೆ. ಹಾಗಾದರೆ ಈ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದಂತಹ ಗರಿಷ್ಠ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಬೇಕು. ಜೊತೆಗೆ ಗಾಳಿಯ ಪ್ರಮಾಣವೂ ಕೂಡ ಕಂಡುಹಿಡಿಯಬೇಕು ಮಕ್ಕಳೇ. ಗಾಳಿಯ ಪ್ರಮಾಣ ಕಂಡುಹಿಡಿಯಬೇಕು ಅಂತಂದರೆ ಸಿಲಿಂಡರ್ನ ಇಷ್ಟು ಭಾಗದಲ್ಲಿ ಗಾಳಿ ಇರುತ್ತೆ, ಪ್ಲಸ್ ಅರ್ಧಗೋಳದ ಇಷ್ಟು ಭಾಗದಲ್ಲೂ ಕೂಡ ಗಾಳಿ ಇರುತ್ತೆ. ಅವೆರಡನ್ನು ನಾವು ಕೂಡಿಸ್ಬೇಕಾಗತ್ತೆ ಮಕ್ಕಳೇ. ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡಿದ್ದೀವಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಮಕ್ಕಳೇ, 2772 ಅಂತ. ಇದರಿಂದ ನಾವು ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಮಕ್ಕಳೇ? 2πr², 2πr² ಅನ್ನೋದು ಸೂತ್ರ, ನೆನಪು ಮಾಡ್ಕೊಳ್ಳಿ. = 2772 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹಾಗೆ ಬರ್ಕೊಂಡಿದ್ದೀನಿ. ಎರಡನ್ನು ಹಾಗೆ ಬರ್ಕೊಂಡಿದ್ದೀವಿ. ಇಂಟು ಪೈ ಅಂದರೆ 22/7 ಇಂಟು ನಾವು r² ಕಂಡುಹಿಡಿಯಬೇಕಾಗಿದೆ ಮಕ್ಕಳೇ, ಹಾಗೆ ಬರ್ಕೊಳ್ಳಿ. = 2772 ಸೆಂಟಿಮೀಟರ್ ಸ್ಕ್ವೇರ್. ಈಗ r² ಬೇಕಾಗಿರೋದ್ರಿಂದ 2772 ಈಕ್ವಲ್ಸ್ನ ಬಲಭಾಗದಲ್ಲಿದೆ, ಅದನ್ನು ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಇಲ್ಲಿ 7 ಭಾಗಿಸ್ತಾ ಇದೆ, ಅದನ್ನು ಈಕ್ವಲ್ಸ್ನ ಮುಂಭಾಗಕ್ಕೆ ಕಳಿಸಿದ್ರೆ ಗುಣಿಸುತ್ತೆ. ಡಿವೈಡ್ ಬೈ 22 ಮತ್ತು 2 r² ಹಿಂಭಾಗದಲ್ಲಿ ಗುಣಿಸ್ತಾ ಇತ್ತು ಅಂದರೆ ಈಕ್ವಲ್ಸ್ನ ಎಡಭಾಗದಲ್ಲಿ ಗುಣಿಸ್ತಾ ಇದೆ. ಸೊ ಈಕ್ವಲ್ಸ್ನ ಬಲಭಾಗಕ್ಕೆ ಬಂದರೆ ಇಲ್ಲಿ ಭಾಗಿಸುತ್ತೆ ಮಕ್ಕಳೇ. ಈಗ 2ರಿಂದ 2772ನ ಭಾಗಿಸಿದ್ರೆ 1386 ಸಿಗುತ್ತೆ ಮಕ್ಕಳೇ. ಈ 22ನ ಹಾಗೆ ಬರ್ಕೊಂಡಿದ್ದೀವಿ, ಇಂಟು 7ನ ಹಾಗೆ ಬರ್ಕೊಂಡಿದ್ದೀವಿ. ನಂತರ ಮತ್ತೆ 1386ನ ಮತ್ತು 22ನ ಇವೆರಡನ್ನೂ ಕೂಡ 2ರಿಂದ ಡಿವೈಡ್ ಮಾಡಿದ್ರೆ ಇದು 693ರ ವರ್ತಿ ಹೋಗುತ್ತೆ. ಡಿವೈಡ್ ಬೈ 22 ಅನ್ನೋದು 2 ಅಂದರೆ 11 ವರ್ತಿ ಹೋಗುತ್ತೆ. ಇಂಟು 7ನ ಹಾಗೆ ಬರ್ಕೊಂಡಿದ್ದೀವಿ. ಇವೆರಡನ್ನು ಈಗ 11ರಿಂದ ಮತ್ತೆ 693ನ ಡಿವೈಡ್ ಮಾಡಿದ್ರೆ 63ರ ವರ್ತಿ ಹೋಗುತ್ತೆ. ಇಂಟು 7ನ ಹಾಗೆ ಬರ್ಕೊಂಡಿದ್ದೀವಿ. 63 ಇಂಟು 7 441 ಆಗುತ್ತೆ ಮಕ್ಕಳೇ. r² ವ್ಯಾಲ್ಯೂ ಎಷ್ಟು ಬಂತು? 441 ಬಂದಿದೆ. r² = 441 ಅಂದರೆ r ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? ಈ ಸ್ಕ್ವೇರ್ನ ಈ ಕಡೆ ಹಾಕಿದ್ರೆ ರೂಟ್ ಆಗುತ್ತೆ, ರೂಟ್ 441 ಆಗುತ್ತೆ. 441ರ ವರ್ಗಮೂಲ 21 ಅಂದರೆ 21ನ 2 ಬಾರಿ ಗುಣಿಸಿದ್ರೆ 441 ಬರುತ್ತೆ. ಸೊ ಆರ್ನ ಬೆಲೆ ಎಷ್ಟು ಬಂತು ಮಕ್ಕಳೇ? 21 ಸೆಂಟಿಮೀಟರ್ ಬಂತು. ಈಗ ಸಂಗ್ರಾಹಕದಲ್ಲಿರುವಂತಹ ನೀರಿನ ಎತ್ತರ ಎಷ್ಟು ಮಕ್ಕಳೇ? ಇಲ್ಲಿಂದ ಇಲ್ಲಿಗಿರುವಂತಹ ಎತ್ತರ ಸಿಲಿಂಡ್ರದ್ದು 140 ಸೆಂಟಿಮೀಟರ್. ಅದರಲ್ಲಿ 20 ಸೆಂಟಿಮೀಟ್ರು ನೀರು ತುಂಬಿಕೊಂಡಿರಲ್ಲ ಮಕ್ಕಳೇ. ಹಾಗಾದರೆ ನೀರಿರುವಂತಹ ಪ್ರಮಾಣದ ಎತ್ತರ ಎಷ್ಟು? 140ರಲ್ಲಿ 20ನ್ನು ಕಳಿಬೇಕು ಮಕ್ಕಳೇ. 140ರಲ್ಲಿ 20ನ್ನು ಕಳೆದ್ರೆ 120 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಇದು ಹೆಚ್ಚಾಗಿರುತ್ತೆ. ಎಚ್ ಅನ್ನೋದು HCy ಅಂತ ನಾವು ಬೇಕಾದರೆ ಬರ್ಕೊಳ್ಬೋದು ಮಕ್ಕಳೇ. ಈಗ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದಂತಹ ನೀರಿನ ಒಟ್ಟು ಘನಫಲವನ್ನು ಕಂಡುಹಿಡಲಿಕ್ಕೆ ನೀವು πr²h ಅನ್ನೋದು ಸೂತ್ರವನ್ನು ಬಳಸ್ಕೊಳ್ಬೇಕು. ಪೈ ಅಂದರೆ ಮಕ್ಕಳೇ 22/7 ಇಂಟು r² ಅಂದರೆ ಈಗ ತಾನೇ ಆರನ್ನು ಕಂಡುಹಿಡ್ಕೊಂಡಿದ್ದೀವಿ 21 ಇಂಟು 21, ಏಕೆಂದರೆ r² ಅಂತಂದರೆ 2 ಬಾರಿ ಗುಣಿಸಬೇಕು. ಇಂಟು h ಅಂದರೆ ಎಷ್ಟು ಮಕ್ಕಳೇ? 120.
ಹಾಗಾದರೆ 7ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಮೂರಾವರ್ತಿ ಹೋಗುತ್ತೆ. ಸೊ 22 ಹಾಗೆ ಬರ್ಕೊಂಡಿದ್ದೀವಿ. ಇಂಟು 7 ಮೂರಲ 21 ಇಂಟು 21 ಇಂಟು 120 ಹಾಗೆ ಬರ್ಕೊಂಡಿದ್ದೀವಿ ಮಕ್ಕಳೇ. 22 ಇಂಟು 3 66 ಆಗುತ್ತೆ. ಇಂಟು ಇವೆರಡನ್ನು ಗುಣಿಸಿದ್ದು 2520 ಬರುತ್ತೆ. ಸೊ ಇವೆರಡನ್ನು ಗುಣಿಸಿದ್ದು 1,66,320 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಮಕ್ಕಳೇ. ದೇರ್ಫೋರ್ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದಂತಹ ನೀರಿನ ಘನಫಲ ಎಷ್ಟಾಯಿತು ಮಕ್ಕಳೇ? 1,66,320 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಈಗ ಅರ್ಧಗೋಳದಲ್ಲಿ ಸಂಗ್ರಹವಾಗುವಂತಹ ಗಾಳಿಯ ಪ್ರಮಾಣ ಅಂದ್ರೂ ಕೂಡ ಅಷ್ಟೇ ಮಕ್ಕಳೇ. ಏನನ್ನು ಕಂಡುಹಿಡಬೇಕು ನೀವು? ಘನಫಲವನ್ನು ಕಂಡುಹಿಡಬೇಕು. ಈಸ್ ಈಕ್ವಲ್ ಟು ಅರ್ಧಗೋಳದ ಘನಫಲದ ಸೂತ್ರ ಏನು ಮಕ್ಕಳೇ? 2/3 πr³. ಸೊ 2/3ನ ಹಾಗೆ ಬರ್ಕೊಂಡಿದ್ದೀವಿ. ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ ಮಕ್ಕಳೇ 21. ಹಾಗಾಗಿ r³ ಇರೋದ್ರಿಂದ 21 ಇಂಟು 21 ಇಂಟು 21 ಅಂತ ಬರ್ಕೊಳ್ತೀವಿ. ನೆಕ್ಸ್ಟು 3ರಿಂದ ಕ್ಯಾನ್ಸಲ್ ಆಗುತ್ತೆ ಮತ್ತು 7ರಿಂದನೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ 22ಕ್ಕೆ 2ನ್ನು ಗುಣಿಸಿ ಮಕ್ಕಳೇ 44 ಆಗುತ್ತೆ. ಅದನ್ನು ಬರ್ಕೊಂಡಿದ್ದೀವಿ. ಇಂಟು ಇಲ್ಲಿ ನೋಡಿ 3ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 3 7 ಬರುತ್ತೆ. ಆ 7 ಇಲ್ಲಿ ಬರ್ಕೊಂಡಿದ್ದೀನಿ. ಮತ್ತು ಇದರಿಂದ ಈ 7ರಿಂದ ಈ 21 ಕ್ಯಾನ್ಸಲ್ ಮಾಡಿದ್ರೆ 7 ಮೂರಲ 21 ಬರುತ್ತೆ ಮಕ್ಕಳೇ. ಇಂಟು ಈ 21 ಹಾಗೆ ಬರ್ಕೊಂಡಿದ್ದೀವಿ. 44 ಮತ್ತು 7ನ್ನು ಗುಣಿಸಿದ್ದು 308 ಬರುತ್ತೆ. 21 ಮತ್ತು 3ನ್ನು ಗುಣಿಸಿದ್ದು 63 ಬರುತ್ತೆ ಮಕ್ಕಳೇ. 308 ಮತ್ತು 63ನ್ನು ಗುಣಿಸಿದ್ದು 19,404 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಓಕೆನಾ ಮಕ್ಕಳ? ಹಾಗಾದರೆ ಅರ್ಧಗೋಳದಲ್ಲಿ ಗಾಳಿ ಎಷ್ಟು ಸಂಗ್ರಹ ಆಗುತ್ತೆ ಮಕ್ಕಳೇ? 19,404 ಸೆಂಟಿಮೀಟರ್ ಕ್ಯೂಬ್ನಷ್ಟು ಗಾಳಿ ಸಂಗ್ರಹ ಆಗುತ್ತೆ. ಓಕೆನಾ? ನೋಡಿ ಚಿತ್ರದಲ್ಲಿ ಇಷ್ಟು ಭಾಗದಲ್ಲಿ ಗಾಳಿ ಈ ಪ್ರಮಾಣದಲ್ಲಿರುತ್ತೆ ಮಕ್ಕಳೇ, 19,404 ಸೆಂಟಿಮೀಟರ್ ಕ್ಯೂಬ್. ಹಾಗಾದರೆ ಈ ಸಿಲಿಂಡರ್ನಲ್ಲಿ ಇದೆಯಲ್ಲ ಮಕ್ಕಳ, ಇಷ್ಟು ಜಾಗದಲ್ಲಿ ಮಾತ್ರ ಎಷ್ಟು ಗಾಳಿ ತುಂಬುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡ್ಕೊಳ್ಬೇಕಾಗತ್ತೆ. 20 ಸೆಂಟಿಮೀಟರ್ ಎತ್ತರದ ಸಿಲಿಂಡರ್ನಲ್ಲಿ ಗಾಳಿ ತುಂಬಿರುತ್ತೆ. ನೋಡಿ ಮಕ್ಕಳೇ, ಇಲ್ಲಿಂದ ಇಲ್ಲಿಗಿರುವಂಥ ಎತ್ತರ ಎಷ್ಟು? 20 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸಿಲಿಂಡರ್ ಶೇಪೇ ಆಗಿರೋದ್ರಿಂದ ತ್ರಿಜ್ಯ ಸೇಮ್ ಇರುತ್ತೆ. 20 ಸೆಂಟಿಮೀಟರ್ ಎತ್ತರ ಮಾತ್ರ ಬೇರೆ ಆಗುತ್ತೆ ಮಕ್ಕಳೇ. ಈ ಎತ್ತರಕ್ಕೆ ನಾವೇನು ಮಾಡಬೇಕು? ಘನಫಲವನ್ನು ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. ಸಿಲಿಂಡರ್ನಲ್ಲಿ ತುಂಬಿರುವಂತಹ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಲಿಕ್ಕೂ ಕೂಡ πr² ಸೂತ್ರವನ್ನು ಬಳಸ್ಕೊಳ್ಬೇಕು. ಪೈ ಅಂದರೆ 22/7 ಇಂಟು 21 ಇಂಟು 21ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಆರ್ನ ವ್ಯಾಲ್ಯೂ ತ್ರಿಜ್ಯ ಆಗಿರೋದ್ರಿಂದ 21 ಇಂಟು 21 ಇಂಟು ಎಚ್ ವ್ಯಾಲ್ಯೂ ಎಷ್ಟು ಮಕ್ಕಳೇ? 20 ಸೆಂಟಿಮೀಟರ್ ಅಂತ ಬರ್ಕೊಂಡಿದ್ದೀರಲ್ಲ, ಅದನ್ನು ಬರ್ಕೊಳ್ಬೇಕು. 7ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 7 ಮೂರಲ 21 ಬರುತ್ತೆ. ಸೊ 22ನ ಹಾಗೆ ಬರ್ಕೊಂಡಿದ್ದೀವಿ. 7 ಮೂರಲ 21, ಆ 3ನ ಇಲ್ಲಿ ಬರ್ಕೊಂಡಿದ್ದೀನಿ. ಇಂಟು ಇವೆರಡನ್ನು ಗುಣಿಸಿದ್ದು 420 ಬರುತ್ತೆ. 22 ಮತ್ತು 3ನ ಗುಣಿಸಿದ್ದು 66 ಬರುತ್ತೆ. ಇಂಟು 420ನ ಹಾಗೆ ಬರ್ಕೊಂಡಿದ್ದೀನಿ. ಇವೆರಡನ್ನು ಗುಣಿಸಿದ್ದು 27,720 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಮಕ್ಕಳೇ. ದೇರ್ಫೋರ್ ಸಿಲಿಂಡರ್ನಲ್ಲಿ ತುಂಬಿರುವ ಗಾಳಿಯ ಪ್ರಮಾಣ ಎಷ್ಟು ಮಕ್ಕಳೇ? 27,720 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಓಕೆನಾ? ಈಗ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸರಿನಾ? ನೋಡಿ ಮಕ್ಕಳೇ, ಈ ಭಾಗದಲ್ಲಿ ಇವೆರಡು ಭಾಗದಲ್ಲಿ ಉಳ್ಕೊಂಡಿದೆಯಲ್ಲ, ಈ ಭಾಗದಲ್ಲಿ ಎಷ್ಟು ಗಾಳಿ ತುಂಬಿಕೊಳ್ಳುತ್ತೆ ಅನ್ನೋದನ್ನ ಕಂಡುಹಿಡಿಯಬೇಕು ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗಿರುವಂತಹ ಸಿಲಿಂಡರ್ನ ಭಾಗ ಮತ್ತು ಅರ್ಧಗೋಳದ ಭಾಗ ಅವೆರಡನ್ನೂ ಏನು ಮಾಡಬೇಕು ಮಕ್ಕಳೇ? ಕೂಡ್ಕೋಬೇಕು. ನಾವೀಗ ಎರಡನ್ನೂ ಕೂಡ ಕಂಡುಹಿಡ್ಕೊಂಡಿದ್ದೀವಿ. ನೋಡಿ, ಸಿಲಿಂಡರ್ನಲ್ಲಿ ತುಂಬಿರುವ ಗಾಳಿಯ ಪ್ರಮಾಣ ಪ್ಲಸ್ ಅರ್ಧಗೋಳದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣ. ಸಿಲಿಂಡರ್ನಲ್ಲಿ ತುಂಬಿರುವ ಗಾಳಿಯ ಪ್ರಮಾಣ ಎಷ್ಟು ಮಕ್ಕಳೇ? 27,720 ಬರುತ್ತೆ. ಪ್ಲಸ್ ಅರ್ಧಗೋಳದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣ 19,404 ಬಂದಿದೆ. ಅವೆರಡನ್ನು ಸೇರಿಸಿದ್ರೆ 47,124 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ದೇರ್ಫೋರ್ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣ ಎಷ್ಟಾಗುತ್ತೆ ಮಕ್ಕಳೇ? 47,124 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಂತೆ 10ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಸಿಲಿಂಡರ್ನ ಮೇಲಿನ ಪಾದದ ಮೇಲೆ ಶಂಕುವನ್ನು ಜೋಡಿಸಿ ಇನ್ನೊಂದು ಪಾದದಿಂದ ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳಗಳ ತ್ರಿಜ್ಯಗಳು ಸಮನಾಗಿವೆ. ಶಂಕುವಿನ ಓರೆ ಎತ್ತರ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣಗಳು ಕ್ರಮವಾಗಿ 3.5 ಸೆಂಟಿಮೀಟರ್ ಮತ್ತು 23.1 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಶಂಕು ಮತ್ತು ಸಿಲಿಂಡರ್
ಇದರೊಳಗಡೆ ಒಂದು ಅರ್ಧ ಗೋಳವನ್ನು ಕೊರೆದು ಹೊರ ತೆಗೆದಿದ್ದಾರೆ. ಅಂದರೆ ಅರ್ಧ ಗೋಳವನ್ನು ಕೊರೆದು ಹೊರಗಡೆ ತೆಗೆದಿದ್ದಾರೆ, ಶಂಕುವನ್ನು ಸೇರಿಸಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳ? ಹಾಗಾದರೆ ಸಿಲಿಂಡರ್ನ ಎತ್ತರ ಇಲ್ಲಿಂದ ಇಲ್ಲಿಗಿರುವಂತಹ ಎತ್ತರ ಎಷ್ಟು ಮಕ್ಕಳೇ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಶಂಕುವಿನ ಓರೆ ಎತ್ತರ 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಏನು ಕೊಟ್ಟಿದ್ದಾರೆ ಮಕ್ಕಳೇ? ಎಲ್ಲ ಆಕೃತಿಗಳ ತ್ರಿಜ್ಯಗಳು ಸಮನಾಗಿದೆಯಂತೆ. ಒಂದೇ ಆಕೃತಿಯ ಮೇಲೆ ಕೂರಿಸಿರೋದ್ರಿಂದ, ಜೋಡಿಸಿದ ಘನಾಕೃತಿಗಳಾಗಿರೋದ್ರಿಂದ ತ್ರಿಜ್ಯಗಳು ಸಮನಾಗಿರುತ್ತೆ ಮಕ್ಕಳೇ. ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಶಂಕುವಿನ ಓರೆ ಎತ್ತರ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕ್ರಮವಾಗಿ ಕೊಟ್ಟಿದ್ದಾರೆ ಮಕ್ಕಳೇ. ಇದಾದ್ಮೇಲೆ ಇದು ಅಂತಂದರೆ ಫಸ್ಟ್ ಇರೋ ವ್ಯಾಲ್ಯೂನ ಫಸ್ಟ್ ಇರೋಂಥ ಅಂಶಕ್ಕೆ ತಗೊಳ್ಬೇಕು. ಶಂಕುವಿನ ಓರೆ ಎತ್ತರ ಅಂದರೆ ಫಸ್ಟ್ ಇರೋ ನಂಬರ್ ಯಾವುದು? 3.5. ನಂತರ ಶಂಕುವಿನ ಓರೆ ಎತ್ತರ ಆದಮೇಲೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ 21.1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಗೋಬೇಕು ಮಕ್ಕಳೇ. ದೇರ್ಫೋರ್ ದತ್ತಾಂಶವನ್ನು ಬರ್ಕೊಳ್ತಾ ಹೋಗೋಣ ಮಕ್ಕಳೇ. ಶಂಕುವಿನ ಓರೆ ಎತ್ತರ ಎಲ್ ಅಂತ ಸೂಚಿಸ್ಕೊಳ್ತೀವಿ, 3.5 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ HCy ಅಂತ ಬರ್ಕೊಳ್ಳಿ, = 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿಂದ ಇಲ್ಲಿವರೆಗೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಅವರೇ ಕೊಟ್ಟಿದ್ದಾರೆ, ಎಷ್ಟು? 23.1 ಸೆಂಟಿಮೀಟರ್ ಸ್ಕ್ವೇರ್. ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ನಮಗೆ ಆಲ್ರೆಡಿ ಸೂತ್ರ ಗೊತ್ತಿದೆ ಮಕ್ಕಳೇ, πr_l ಅಂತ, ಅದನ್ನು ಹಾಕ್ಕೊಳ್ಳಿ, = 23.1. ಪೈ ಅಂದರೆ 22/7 ಇಂಟು ಆರ್ನ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ, ಇಂಟು ಎಲ್ ಅಂದರೆ 3.5ನ ಬರ್ಕೊಳ್ಳಿ, = 23.1. ಈಗ ಇಲ್ಲಿ ನಾವಿಲ್ಲಿ ಆರನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಆರನ್ನು ಹಾಗೆ ಬರ್ಕೊಂಡು =ಇಂದ ಮುಂದೆ ಇರುವಂಥ 23.1ನ ಹಾಗೆ ಬರ್ಕೊಂಡು ಇಲ್ಲಿ ಡಿವೈಡ್ ಮಾಡ್ತಿತ್ತಲ್ಲ ಮಕ್ಕಳೇ, ಇದನ್ನು ಇಲ್ಲಿ ಕಳಿಸಿ ಗುಣಿಸ್ಬೇಕು. 23.1 ಹತ್ರ ಬಂದು ಗುಣಿಸ್ಕೊಳ್ಳುತ್ತೆ. ಡಿವೈಡೆಡ್ ಬೈ ಇಲ್ಲಿ ಗುಣಿಸ್ತಾ ಇದ್ದಾವೆ ನೋಡಿ ಮಕ್ಕಳೇ, 22 ಮತ್ತು 3.5 ಇವೆರಡೂ ಕೂಡ ಅಲ್ಲೋಗಿ ಭಾಗಿಸುತ್ತೆ. 22 × 3.5 ಅಂತ ಡಿವೈಡ್ ಬೈನ ಕೆಳಗಡೆ ಬರ್ಕೊಳ್ಬೇಕು. r ನೋಡಿ ಮಕ್ಕಳೇ, ಈಗ 22ನ ಹಾಗೆ ಬರ್ಕೊಂಡಿದ್ದೀವಿ. 0.5 ಯಾವುದಾಗಿದ್ದು ಮಕ್ಕಳೇ? ಈ 3.5. ಮೇಲ್ಗಡೆ 7 ಇಲ್ಲ ನೋಡಿ ಮಕ್ಕಳೇ, ಹಾಗಾದರೆ 7ರಿಂದ ನಾವು 3.5ನ ಭಾಗಿಸ್ತಾ ಇದ್ದೀವಿ. 7ರಿಂದ 3.5ನ ಭಾಗಿಸಿದ್ರೆ 0.5 ಬರುತ್ತೆ. 23.1ನ ಹಾಗೆ ಬರ್ಕೊಂಡಿದ್ದೀವಿ. ನೋಡಿ ಮಕ್ಕಳೇ, 22ನ ಮತ್ತು 0.5ನ ಗುಣಿಸಿದ್ದು 11 ಬರುತ್ತೆ. 23.1ನ ಹಾಗೆ ಬರ್ಕೊಳ್ಳಿ. 11ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 11 2 22, 1 ಉಳ್ಕೊಳ್ತು, 11 ಆಯಿತು. 11 11 ಅಂದರೆ 2.1 ಆವರ್ತಿ ಡಿವೈಡ್ ಆಗುತ್ತೆ ಮಕ್ಕಳೇ. ಹಾಗಾದರೆ ತ್ರಿಜ್ಯ ಎಷ್ಟು ಬಂತು ಮಕ್ಕಳೇ? 2.1 ಸೆಂಟಿಮೀಟರ್ ಬಂತು. ಈಗ ಆರ್ ಬಂದಿದೆ, ಜೊತೆಗೆ ನಮಗೆ ಎಚ್ ಕೂಡ ಗೊತ್ತಿದೆ ಅಲ್ವಾ ಮಕ್ಕಳ? ಶಂಕುವಿನ ಓರೆ ಎತ್ತರ ಗೊತ್ತಿದೆ ನೋಡಿ ಮಕ್ಕಳು, ಎಲ್ಲಿ ಗೊತ್ತಿದೆ? 3.5 ಸೆಂಟಿಮೀಟರ್ ಗೊತ್ತಿದೆ. ಹಾಗಾದರೆ ಎಚ್ಚನ್ನು ಕಂಡು ಹಿಡ್ಕೊಳ್ಬೇಕು. ಸೂತ್ರ L² = h² + r² ಬಳಸ್ಕೊಳ್ತೀವಿ ಮಕ್ಕಳೇ. L √h² + r² ಅಂತ ಬಳಸ್ಕೊತಿದ್ದೀರಲ್ಲ ಮಕ್ಕಳೇ, ಅದೇ ಸೂತ್ರನೇ. ಇಲ್ಲಿ ರೂಟ್ ಇತ್ತು, ಆ ರೂಟ್ನ ಈ ಕಡೆ ಕಳಿಸ್ಕೊಂಡಿದ್ದೀವಿ, ಸ್ಕ್ವೇರ್ ಆಗಿದೆ ಮಕ್ಕಳೇ. L² = h² + r². ಇದರಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಯಾವುದು ಮಕ್ಕಳೇ? ಹೆಚ್ಚು. ಹಾಗಾಗಿ ಹೆಚ್ಚನ್ನ ಫಸ್ಟ್ ಬರ್ಕೊಂಡು L² ನೆಕ್ಸ್ಟ್ ಬರ್ಕೊಂಡು r² ಈ ಕಡೆ ಕಳಿಸ್ಕೊಂಡಿದ್ದೀವಿ. ಅಂದರೆ h² ಇಲ್ಲೇ ಇರಲಿ, r² L² ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ ಮಕ್ಕಳೇ. ಅದು L² - r² ಆಗಿರುತ್ತೆ. ಈಗ L² ಅಂದರೆ 3.5 ಸ್ಕ್ವೇರ್ ಮೈನಸ್ r² ಅಂದರೆ 2.1 ಹೋಲ್ ಸ್ಕ್ವೇರ್ ಅಂದರೆ =3.5ನ 2 ಬಾರಿ ಗುಣಿಸಿದ್ರೆ 12.25 ಆಗುತ್ತೆ, ಮೈನಸ್ 2.1ನ್ನ 2 ಬಾರಿ ಗುಣಿಸಿದ್ರೆ 4.41 ಆಗುತ್ತೆ. ಇವೆರಡನ್ನು ಕಳೆದ್ರೆ 7.84 ಬರುತ್ತೆ ಮಕ್ಕಳೇ. h² ಅಂತಂದರೆ ಎಷ್ಟು ಬಂತು? 7.84 ಬಂದಿದೆ. h ಅಂತಂದರೆ ಈ ಸ್ಕ್ವೇರ್ನ ಈ ಕಡೆ ಹಾಕಿದ್ರೆ ರೂಟ್ ಆಗುತ್ತೆ ಮಕ್ಕಳೇ. ಹಾಗಾದರೆ HC ಅಂದರೆ ಶಂಕುವಿನ ಎತ್ತರ ಎಷ್ಟು ಬರ್ತಾ ಇದೆ ಮಕ್ಕಳೇ? ಇದರ ವರ್ಗಮೂಲವನ್ನು ತೆಗೆದ್ರೆ 2.8 ಸೆಂಟಿಮೀಟರ್ ಸಿಗುತ್ತೆ. ಈಗ ಶಂಕುವಿನ ಎತ್ತರನೂ ಕೂಡ ಸಿಕ್ತು ಮಕ್ಕಳೇ. ನಾವೇನು ಕಂಡುಹಿಡಿಯಬೇಕು? ಒಟ್ಟು ಘನಫಲವನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಒಟ್ಟು ಘನಫಲ ಅಂದರೆ ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನ ಘನಫಲ ಅವೆರಡನ್ನೂ ಆ್ಯಡ್ ಮಾಡ್ತೀವಿ ನೋಡಿ ಮಕ್ಕಳೇ. ಇದರ ಘನಫಲವನ್ನು ಮತ್ತು ಸಿಲಿಂಡರ್ನ ಘನಫಲವನ್ನು ಆ್ಯಡ್ ಮಾಡ್ತೀವಿ. ಆದರೆ ಅರ್ಧಗೋಳದ ಘನಫಲ ಒಳಗಡೆಯಿಂದ ಕೊರೆದಿರೋದರಿಂದ ಇದನ್ನು ಹೊರಗಡೆ ತೆಗೆದುಬಿಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ಆ ಅರ್ಧಗೋಳದ ಘನಫಲವನ್ನು ಏನು ಮಾಡಬೇಕು? ಕಳಿಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನ ಘನಫಲವನ್ನು ಅವೆರಡನ್ನೂ ಕೂಡಿಸ್ತೀವಿ, ಆದರೆ ಅರ್ಧಗೋಳದ ಘನಫಲವನ್ನು ಕಳಿತೀವಿ. ಶಂಕುವಿನ ಘನಫಲದ ಸೂತ್ರ 1/3 πr² h ಅಂತ, ಪ್ಲಸ್ ಸಿಲಿಂಡರ್ನ ಘನಫಲದ ಸೂತ್ರ πr² h ಮೈನಸ್ ಅರ್ಧಗೋಳದ ಘನಫಲ 2/3 πr³. ಇಲ್ಲಿ ಹೆಚ್ಚನ್ನ ನಾವು
ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಮಕ್ಕಳೇ. ಎಚ್ನ ಶಂಕುವಿನ ಎತ್ತರವನ್ನು ಎಚ್ ಸಿ ಅಂತ ಬರ್ಕೊಳ್ತೀವಿ, ಸಿಲಿಂಡರ್ನ ಘನಫಲವನ್ನು ಎಚ್ ಸಿ ವೈ ಅಂತ ಸೂಚಿಸ್ಕೊಂಡಿದ್ದೀವಿ. ಈಗ 1/3 ಹಾಗೆ ಇರಲಿ ಮಕ್ಕಳೇ. ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ ಎಷ್ಟು ಮಕ್ಕಳೇ? 2.1 ಬಂದಿದೆ, ಅದನ್ನು ಬರ್ಕೊಳ್ಳಿ. 2.1 ಇಂಟು 2.1, ಯಾಕೆಂದರೆ ಆರ್ ಸ್ಕ್ವೇರ್ ಅಂದರೆ 2.1 ಇಂಟು 2.1 ಅಂತ 2 ಬಾರಿ ಗುಣಿಸ್ಬೇಕು ಮಕ್ಕಳೇ. ಇಂಟು ಎಚ್ ಸಿ ಅಂದರೆ ಎಷ್ಟು ಬಂದಿದೆ? 2.8 ಬಂದಿದೆ, ಅದನ್ನು ಬರ್ಕೊಳ್ಳಿ. ಪ್ಲಸ್ ಪೈ ಅಂದರೆ 22/7 ಇಂಟು ಆರ್ ಸ್ಕ್ವೇರ್ ಅಂದರೆ 2.1 ಇಂಟು 2.1 ಇಂಟು ಎಚ್ ಸಿ ವೈ ಅಂತಂದರೆ ಎಷ್ಟು ಮಕ್ಕಳೇ? ಇಲ್ಲಿಂದ ಇಲ್ಲಿರುವಂಥದ್ದು ಸಿಲಿಂಡರ್ನ ಎತ್ತರ, ಅದನ್ನು ಬರ್ಕೊಳ್ಳಿ ಮಕ್ಕಳೇ. ಎಷ್ಟು? 14 ಮೈನಸ್ ಅರ್ಧಗೋಳದ ಘನಫಲದಲ್ಲಿ 2/3 ಹಾಗೆ ಬರ್ಕೊಂಡಿದ್ದೀವಿ ಇಂಟು ಪೈ ಅಂದರೆ 22/7 ಇಂಟು ಆರ್ ಕ್ಯೂಬ್ ಅಂದರೆ 2.1 ಇಂಟು 2.1 ಇಂಟು 2.1. ಸರಿನಾ ಮಕ್ಕಳ? ಈಗ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅದನ್ನು ಮಾಡ್ತಾ ಹೋಗೋಣ ಮಕ್ಕಳೇ. 3ರಿಂದ 21 ಕ್ಯಾನ್ಸಲ್ ಮಾಡ್ಬೋದು ಮಕ್ಕಳೇ. 3 7 21 ಅಂತ ಹೋಗುತ್ತೆ. ಇಲ್ಲಿ ಪಾಯಿಂಟ್ ಇರೋದ್ರಿಂದ 0.7 ಆಗುತ್ತೆ ಮಕ್ಕಳೇ. ಆ 22 ಹಾಗೆ ಬರ್ಕೊಂಡಿದ್ದೀನಿ. 3ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ದನ್ನು 0.7 ಬರ್ಕೊಂಡಿದ್ದೀವಿ. ನಂತರ ಈ 7ರಿಂದನೂ ಕೂಡ 21 ಕ್ಯಾನ್ಸಲ್ ಮಾಡಿದ್ರೆ 7 3 21 ಹೋಗುತ್ತೆ. ಸೊ 0.3 ಆಗುತ್ತೆ. ಇದನ್ನು ಡಿವೈಡ್ ಮಾಡಿದ್ದು 7ರಿಂದ, ಅದನ್ನು ಹಾಗೆ ಬರ್ಕೊಳ್ಳಿ 0.3 ಅಂತ. ಇಂಟು 2.8 ಹಾಗೆ ಬರ್ಕೊಳ್ಳಿ. ಪ್ಲಸ್ ಇಲ್ಲಿ ನೋಡಿ ಮಕ್ಕಳೇ, ಈ 7ರಿಂದ ಡಿವೈಡ್ ಮಾಡ್ತಾ ಇದ್ದೀವಿ, 22 ಹಾಗೆ ಬರ್ಕೊಂಡಿದ್ದೀವಿ. 7ರಿಂದ ಡಿವೈಡ್ ಮಾಡಿದ್ದು 0.3 ಇಂಟು 2.1 ಮತ್ತು 14 ಹಾಗೆ ಬರ್ಕೊಂಡಿದ್ದೀವಿ. ಮೈನಸ್ ಇಲ್ಲೂ ಹಾಗೆ ಆಗುತ್ತೆ ನೋಡಿ ಮಕ್ಕಳೇ. 22 44 ಅಂತ ಗುಣಿಸಿದ್ದೀನಿ. ಈ 3ರಿಂದ ಇದನ್ನು ಡಿವೈಡ್ ಮಾಡಿದ್ದು 0.7, 7ರಿಂದ ಡಿವೈಡ್ ಮಾಡಿದ್ದು ಇದನ್ನು 0.3 ಇಂಟು ಈ 2.1 ಹಾಗೆ ಬರ್ಕೊಂಡಿದ್ದೀವಿ. ಸರಿನಾ ಮಕ್ಕಳ? ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ ಮಕ್ಕಳೇ. 22 0.7 0.3 2.8 ಇವಿಷ್ಟನ್ನು ಗುಣಿಸಿದ್ದು 12.93 ಬರುತ್ತೆ ಮಕ್ಕಳೇ. 22 ಇಂಟು 0.3 ಇಂಟು 2.1 ಇಂಟು 14 ಇವಿಷ್ಟನ್ನು ಗುಣಿಸಿದ್ದು 194.04 ಬರುತ್ತೆ ಮಕ್ಕಳೇ. ಮೈನಸ್ 44 0.7 0.3 2.1 ಇವಿಷ್ಟನ್ನು ಗುಣಿಸ್ಕೊಳ್ಳಿ ಮಕ್ಕಳೇ. 19.404 ಬರುತ್ತೆ. ಸರಿನಾ ಮಕ್ಕಳ? ಈಗ 12.936 ಪ್ಲಸ್ 194.04 ಇವೆರಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಕೂಡಿಸ್ಕೊಳ್ತೀವಿ. 206.97 ಬರುತ್ತೆ. ಮೈನಸ್ 19.404 ಹಾಗೆ ಬರ್ಕೊಂಡಿದ್ದೀನಿ. ಇವೆರಡನ್ನು ಕಳೆದಾಗ ನಿಮಗೆ ಉತ್ತರ ಸಿಗುವಂಥದ್ದು 187.572 cm3 ಮಕ್ಕಳೇ. ಇಡೀ ಆಕೃತಿಯ ಒಟ್ಟು ಘನಫಲ ಎಷ್ಟು ಮಕ್ಕಳೇ? 187.572 cm3 ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ?